ನಮ್ಮ ಕರಿಚಿಚ್ಚಿ ಇವತ್ತಿಗೆ 5-6 ದಿನ ಆಯ್ತ್ರಿ. ಸಂಡಾಸು ವೇದಿ ವಾಂತಿ ಎಲ್ಲ ಹೊಂಟು ಬಿಟ್ಟಿತ್ತು. ಹಿಂಗಾಗಿ ಪೂರ ನಿಕ್ಕಳಕ್ಕೆ ಬಿದ್ದಿದ್ದ. ಹಿಂಗಾಗಿ 2 ದಿನ ಗ್ಲುಕೋಸ್ ಹಚ್ಚಿದ್ವಿ ಆಸ್ಪತ್ರೆ ಒಳಗೆ. ದಂದಾನ ಆಸ್ಪತ್ರೆ ಒಳಗೆ 2 ದಿನ ಗ್ಲುಕೋಸ್ ಹಚ್ಚಿದ್ದೆ. 3 ದಿನ ಕಂಟಿನ್ಯೂ ಹೋದ್ವಿ. ಇಲ್ಲ ಇವತ್ತು ಗುಣಕ್ಕನ ಬರಬೇಡ್ರಿ ಅಂದರು. ಇವತ್ತು ಗುಣ ಆಗ್ಯಾನ್ರಿ. ಅಂದ್ರೆ ಅಡ್ಡಾಡಕ್ಕೆ ಶಕ್ತಿ ಇಲ್ಲ, ಬೀಳ್ತಾನ. ಆದರೂ ಸ್ವಲ್ಪ ಕಳ ಐತಿ. ಒಟ್ಟತ್ತಗ ಇದು ಚೀಲ ತಟ್ಟೈಕಿನಿ. ಯಾಕಂದ್ರೆ ಇದು ಈ ನಮ್ಮ ಹಳೆ ಕಾಲದಾಗಿಂದ ಕಾವು ಕೊಡುತ್ತ. ಆಮೇಲೆ ಜಮಖಾನ ಆತಗ ನೋಡ್ರದ ಜಮಖಾನ ಮೇಲೆ ಇವೆಲ್ಲ ತಲೆಗಿಂಬು, ಇವೆಲ್ಲ ಸೀರೆ ಬಟ್ಟೆ ಆತಗ ತಲೆಗಿಂಬು ಬೇಕ್ರಿ. ಇದು ಮಂತ್ರಶಿಕಾಳ ನಮ್ಮ ರಾಯರ ಕೃಪೆ ಆಶೀರ್ವಾದ. ಆತ ಮೊನ್ನೆ ಆತ ಕಟ್ಟಿದಲ್ಲೇನ ಸ್ವಲ್ಪ ಉಳ್ದನ ಅನ್ನೋದನ್ನ. ಯಾಕಂದ್ರೆ ನೋಡ್ರಿ ಎಲ್ಲ ಏನಿದ್ದಿಲ್ಲ, ಒಟ್ಟೆಲ್ಲ ಇವೆಲ್ಲ ವೀಕಲ್ ಆಗಿದ್ದ. ಅಂಥದ್ದಾಗಿ ಆತನ್ನ ನೋಡ್ರಿ ಆರಾಮದನ, ಏನಿಲ್ಲ. ರಾಯರ ಕೃಪೆ ಆಶೀರ್ವಾದದಿಂದ ಆರಾಮದನ್ರಿ. ಮಕ್ಕಂದನ್ರಿ. ಈಗ ಮಕ್ಕನದ ಅಷ್ಟ. ಹಾಲು ಕುಡಿತಾನ ಈಗ ಒಂದಿಷ್ಟು. ಏನ್ರಿ ಹಾಲು ಕುಡಿತಾನ್ರಿ. ಕರಿಚಿಚೆ ಅಪ್ಪಾಜಿ, ಏ ಅಪ್ಪಾಜಿ ಮಕ್ಕನ ನಿದ್ದೆ ಬರಕುಂತ. ಸ್ವಲ್ಪ ಜರ ಅದಾವ್ರಿ ಅಪ್ಪಾಜಿ. ಏಯ್ ನಿದ್ದೆ ಮೂಲ ಐತ್ರಿ. ಕಣ್ಣು ಒಂದು ನಮನಿ ಮಾಡಿಬಿಡ್ತಾನ್ರಿ ಎದ್ರಿಗೆ ಬರಂಗ. ನಿದ್ದೆ ಐತ್ರಿ ಮಕ್ಕಲ್ಲಿ. ಅದಕ್ಕೆ ಭಾಳ ಥಂಡಿ ಒಂದಲ್ಲ. ಹಿಂಗಾಗಿ ಇನ್ನೂ ಒಂದು ವಾರ ಬೇಕಾರತ್ತ ಸುಧಾರಿಸಬೇಕಾದ್ರೆ. ಈಗ ಯಾಕಂದ್ರೆ ವಾಂತಿ ಬೇದಿ ಎಲ್ಲ ನಿಂತೈತ್ರಿ. ಈಗ ಮನುಷ್ಯ ತಯಾರಾಗಬೇಕಾದ್ರೆ 1 ವಾರ ಬೇಕು. ಹಾಲು ಕುಡಿತಾನೆ ಈಗ.